ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ಯೂಟ್ಯೂಬ್ಗೆ ಯಾವ ಥರ ವಿಡಿಯೋ ಎಡಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಇನ್ಶಾಟ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ವಿಡಿಯೋ ಅಂತ ಕಾಣುತ್ತಲ್ಲ, ಈ ವಿಡಿಯೋ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ನ್ಯೂ ಅಂತ ಕಾಣುತ್ತಲ್ಲ, ನ್ಯೂ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈಗ ಫಸ್ಟ್ ನಾನು ಬ್ಯಾಕ್ಗ್ರೌಂಡ್ ಟೇಬಲ್ ಟಾಪ್ ವ್ಯೂನ ಸೆಲೆಕ್ಟ್ ಮಾಡ್ಕೊತೀನಿ. ಫೋಟೋ ಐತಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಕೋಬೋದು, ಈ ಫಸ್ಟ್ ಫೋಟೋ ನಾನು ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದು. ಅದು ಬಂದುಬಿಟ್ಟು ನಿಮಗೆ ಗೂಗಲಲ್ಲಿ ಹೋಗ್ಬಿಟ್ಟು ಟೇಬಲ್ ಟಾಪ್ ವ್ಯೂ ಅಂತ ಹೊಡೆದ್ರೆ ತುಂಬ ಫೋಟೋಗಳು ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇದನ್ನು ಯೂಟ್ಯೂಬ್ ಸೈಜ್ಗೆ ಕನ್ವರ್ಟ್ ಮಾಡ್ಕೊತೀನಿ. ಕನ್ವರ್ಸ್ ಅಂತ ಇರೋದಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಯೂಟ್ಯೂಬ್ ಸೈಜ್ಗೆ ಆಲ್ರೆಡಿ ಇದೆ. ಓಕೆ, ಅದಾದಮೇಲೆ ಇಲ್ಲಿ ರೈಟ್ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಈ ಒಂದು ಫೋಟೋನ ಕ್ರಾಪ್ ಮಾಡ್ಕೋಬೇಕು. ಯಾಕಂದರೆ ಕ್ರಾಪ್ ಮಾಡ್ಕೊಳ್ಳಿಲ್ಲ ಅಂದರೆ ನೋಡಿ, ಈ ಕಡೆ ಬ್ಲ್ಯಾಕ್ ಇದೆಯಲ್ಲ, ಅದೆಲ್ಲ ಹೋಗ್ಬೇಕಲ್ಲ. ಸೊ ನಾನು ಇದೇನು ಮಾಡ್ತೀನಿ, ಇಲ್ಲಿ ಕ್ರಾಪ್ ಅಂತ ಕಾಣುತ್ತೆ ನೋಡಿ, ಕ್ರಾಪ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಕ್ರಾಪ್ ಮೇಲೆ ಟಚ್ ಕೊಟ್ಟ ಮೇಲೆ ನಾನು ಅಲ್ಲೇನು ಯೂಟ್ಯೂಬ್ ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನೋ ಅದೇ ಸೈಜ್ನ ಇಲ್ಲೂ ಕೂಡ ಸೆಲೆಕ್ಟ್ ಮಾಡ್ಕೋಬೇಕು. ಅದು ಕ್ರಾಪ್ ಆಗುತ್ತೆ. ಅದಾದಮೇಲೆ ಇಲ್ಲಿ ರೈಟ್ ಆರೋ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಈಗ ನೋಡ್ಕೋಬೋದು ನನ್ನ ಯೂಟ್ಯೂಬ್ ಸೈಜ್ಗೆ ಅದು ಫೋಟೋ ಫಿಕ್ಸ್ ಆಯಿತು. ಇದಾದಮೇಲೆ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ಶಾಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಅದನ್ನು ರಿಮೂವ್ ಮಾಡ್ತೀನಿ. ಅದು ವಾಟರ್ ಮಾರ್ಕ್ ಏನಿದೆಯಲ್ಲ, ಅದನ್ನು ರಿಮೂವ್ ಮಾಡ್ತೀನಿ. ಓಕೆ, ಅದು ವಿತಿನ್ 2 to 5 ಸೆಕೆಂಡ್ ಒಳಗಡೆ ಅದು ರಿಮೂವ್ ಆಗುತ್ತೆ. ಓಕೆ, ರಿಮೂವ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ನನ್ನ ವೀಡಿಯೋ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ಸ್ಕ್ರೋಲ್ ಮಾಡ್ಕೊತೀನಿ. ಯಾಕಂದರೆ ಅಲ್ಲಿವರೆಗೂ ಅದು ಬ್ಯಾಕ್ಗ್ರೌಂಡ್ ಇರಬೇಕು. ಈಗ ಎಕ್ಸಾಂಪಲ್ ಈ ಥರ ಮೂವ್ ಮಾಡ್ಕೊಂಡ್ರೆ ಅಲ್ಲಿ ನೋಡ್ಬೋದು, ಸೆಕೆಂಡ್ ಓಡ್ತಾ ಐತೆ. 3 ಸೆಕೆಂಡು 5 ಮಿನಿಟ್ವರೆಗೂ ನಾನು ಮೂವ್ ಮಾಡಿಕೊಂಡೆ. ಅದಾದಮೇಲೆ ಮತ್ತೆ ನಾವು ಕಟ್ ಮಾಡ್ಕೋಬೋದು. ಅದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಓಕೆ, ನಾನು ಮೊಬೈಲಲ್ಲಿ ಏನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ನೋ ಅದನ್ನಿಲ್ಲಿ PAP ಅಂತ ಇದೆ, ಅದನ್ನು ಈಗ ಆ್ಯಡ್ ಮಾಡ್ಕೊತೀನಿ. ಓಕೆ, ಇವಾಗ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು ವೀಡಿಯೋ ಇದರಲ್ಲಿರುತ್ತೆ. ವೀಡಿಯೋ ಮೇಲೆ ಟಚ್ ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಇಲ್ಲಿ ನಾನು ಲಾಸ್ಟ್ ವೀಡಿಯೋ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿರೋದು ಇಲ್ಲಿ ತೋರಿಸುತ್ತೆ. ಅದನ್ನೀಗ ಆ್ಯಡ್ ಮಾಡ್ಕೊತೀನಿ. ಇದನ್ನು ಇಲ್ಲಿ ಈ ಥರ ಐತಲ್ಲ, ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಸೈಜ್ನ ದೊಡ್ಡದು ಮಾಡ್ಕೊತೀನಿ. ಓಕೆ, ಸೈಜ್ನ ದೊಡ್ಡದು ಮಾಡ್ಕೊಂಡ್ಮೇಲೆ ಇದು ಇಲ್ಲಿ ನೋಡ್ಕೋಬೋದು. ಇಲ್ಲಿ ನಿಮಗೆ ಒಂದ್ಸತಿ ಪ್ಲೇ ಮಾಡ್ಕೊಂಡು ಎಲ್ಲೆಲ್ಲಿ ಟ್ರಿಮ್ ಮಾಡ್ಕೋಬೇಕೋ, ಎಲ್ಲೆಲ್ಲಿ ಕಟ್ ಮಾಡ್ಕೋಬೇಕೋ ಅಲ್ಲೊಂದ್ಸತಿ ನೀವು ನೋಡ್ಕೋಬೋದು. ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ. ಓಕೆ, ನಾನು ಇವಾಗ ನೋಡ್ತೀನಿ, ಪ್ರತಿಯೊಂದು ಚೆಕ್ ಮಾಡ್ಕೋತೀನಿ. ಫ್ಲಿಪ್ಕಾರ್ಟಲ್ಲಿ ನೀವೇ ಯಾವ ಥರ ರಿಟರ್ನ್ ಮಾಡಿದ್ದೀನಿ, ಯಾವ ಥರ ಮಾಡ್ಕೊಂಡಿರ್ತೀರ ಆ ಒಂದು ಪ್ರತಿಯೊಂದು ಹೊಸ ಟೆಕ್ನಾಲಜಿ ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ. ಓಕೆ, ನಾನು ಇವಾಗ ಅಲ್ಲಿ ವಿಡಿಯೋ ಎಂಡ್ ಆಯಿತು. ಅದಿನ್ನೂ ಎಕ್ಸ್ಟ್ರಾ ಕ್ಲಿಪ್ ಇತ್ತು, ಅದ್ರ ಮೇಲೆ ನೋಡಿ, ಇದ್ರ ಮೇಲೆ ಇನ್ನೊಂದ್ಸತಿ ಟಚ್ ಕೊಡ್ತೀನಿ. ಟಚ್ ಕೊಟ್ಟ ಮೇಲೆ ನೋಡಿ ಯಾವ ಥರ ಆಗುತ್ತೆ, ಅಲ್ಲಿ ಚೇಂಜ್ ಆಯಿತು. ಅದಾದಮೇಲೆ ಈ ಮಿಕ್ಕಿರೋದನ್ನ ಕಟ್ ಮಾಡ್ಕೋಬೇಕಂದ್ರೆ ಫಸ್ಟು ನಾನು ಸ್ಪ್ಲಿಟ್ ಅಂತ ಇದೆಯಲ್ಲ, ಸ್ಪ್ಲಿಟ್ ಭಾಗ ಮಾಡ್ಕೋತೀನಿ. ಸ್ಪ್ಲಿಟ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದು 2 ಭಾಗ ಆಯಿತು. ಮಿಕ್ಕಿರೋದನ್ನ ಡಿಲೀಟ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ನೋಡಿ, ಇಲ್ಲಿ ಅದ್ರ ಮೇಲೆ ಟಚ್ ಕೊಟ್ಟು ಇಲ್ಲಿ ಡಿಲೀಟ್ ಅಂತ ಇದೆಯಲ್ಲ, 1 ನಿಮಿಷ ವಾಪಸ್ ಬರ್ತೀನಿ. ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ. ಶುಭ ದಿನ. ಓಕೆ, ಅಲ್ಲಿ ಈಗ ಶುಭ ದಿನ. ಓಕೆ, ಎಂಡ್ ಆಯಿತು. ಮಿಕ್ಕಿರೋದನ್ನ ಇಲ್ಲಿ ಕಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ಅದಾದಮೇಲೆ ಇಮ್ಮಿಡಿಯೇಟ್ ಇಲ್ಲಿ ರೈಟ್ ಆರೋ ಮಾರ್ಕ್ ಕೊಡ್ತೀನಿ. ಅದೇ ಸೈಜ್ಗೆ ನೋಡಿ, ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತು ಇದ್ರ ಮೇಲೆ ಒಂದು ಸತಿ ಟಚ್ ಕೊಟ್ಟರೆ ಈ ಥರ ಬರುತ್ತೆ. ಮತ್ತು ಅಲ್ಲಿ ಮಿಕ್ಕಿರೋದು ಕೂಡ ಎಕ್ಸ್ಟ್ರಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಸ್ಪ್ಲಿಟ್ ಆಯಿತು. ಅದಾದಮೇಲೆ ಇಲ್ಲಿ ಡಿಲೀಟ್ ಅಂತ ಕಾಣುತ್ತಲ್ಲ, ಡಿಲೀಟ್ ಮೇಲೆ ಟಚ್ ಕೊಡ್ತೀನಿ. ಡಿಲೀಟ್ ಆಯಿತು. ಓಕೆ, ಇವಾಗ ನನ್ನ ಸ್ಕ್ರೀನ್ ರೆಕಾರ್ಡ್ ಎಷ್ಟಾಯಿತೋ ಅದು ಬ್ಯಾಕ್ಗ್ರೌಂಡ್ ಟೇಬಲ್ ಟಾಪ್ ವ್ಯೂ ಡೌನ್ಲೋಡ್ ಮಾಡಿದ್ನಲ್ಲ, ಅದು ಅಷ್ಟೇ ಕುತ್ಕೊಂತು ನೋಡಿ. ಓಕೆ, ಇದೇ ಥರ ನೀವು ಈ ಸ್ಕ್ರೀನ್ ರೆಕಾರ್ಡ್ಗೆ ಬ್ಯಾಕ್ಗ್ರೌಂಡ್ ಪೇಜ್ನ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಒಂದು ವಿಡಿಯೋ ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ಏನು ಮಾಡಬೇಕಂದ್ರೆ, ಇದಕ್ಕೆ ಮೊಬೈಲ್ ಫ್ರೇಮ್ನ ಆ್ಯಡ್ ಮಾಡ್ಕೋಬೇಕು. ಮೊಬೈಲ್ ಫ್ರೇಮ್ ಆ್ಯಡ್ ಮಾಡ್ಕೋಬೇಕಂದ್ರೆ ನೀವು ಮುಂಚೆ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಮೊಬೈಲ್ ಫ್ರೇಮ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ PAP ಅಂತ ಇರ್ತಾರೆ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಟಚ್ ಕೊಟ್ಟ ಮೇಲೆ ಇಲ್ಲಿ ಮತ್ತೆ ಪ್ಲಸ್ PAP ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಮೊಬೈಲ್ ಫ್ರೇಮ್ ಇರುತ್ತಲ್ಲ, ಸೊ ಫೋಟೋಗೆ ಹೋಗಿ ನೋಡ್ಕೊತೀನಿ. ಓಕೆ, ಫೋಟೋದಲ್ಲಿ ಇರುತ್ತದು ಮೊಬೈಲ್ ಫ್ರೇಮ್ ನೋಡ್ಕೋಬೋದು. ನಾನು ತುಂಬ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮೊಬೈಲ್ ಫ್ರೇಮ್ ಕಾಣುತ್ತೆ ನೋಡಿ ಇಲ್ಲಿ. ಓಕೆ, ಈ ಒಂದು ಫ್ರೇಮ್ನ ನಾನೀಗ ಹಾಕಬೇಕು. ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಮೊಬೈಲ್ ಫ್ರೇಮ್ ಬಂತು. ಈಗ ಇದನ್ನು ಇದಕ್ಕೆ ಪೇಜ್ಗೆ ಅಂದರೆ ನಾನೇನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ನ ಅದಕ್ಕೆ ಸೆಟ್ ಆಗೋ ಥರ ಈ ಥರ ಝೂಮ್ ಮಾಡ್ಕೋತೀನಿ. ಓಕೆ, ನೋಡ್ಕೋಬೋದು, ಕರೆಕ್ಟಾಗಿ ಅದು ಕುತ್ಕೊಳ್ತು. ಓಕೆ, ಕುತ್ಕೊಂಡ್ಮೇಲೆ ಒಂದು ಸತಿ ಪ್ಲೇ ಕೊಡೋಕ್ಕೆ ಮುಂಚೆ ಇಲ್ಲಿ ನೋಡ್ಬೋದು,
ಇದು ಇಲ್ಲಿಗೆ ಮಾತ್ರ ಎಂಡ್ ಆಗೈತೆ. ಅದು ಫುಲ್ ಹೋಗ್ಬೇಕಂದ್ರೆ ಅದ್ರ ಮೇಲೆ ಒಂದ್ಸಲ ಟಚ್ ಕೊಡಿ. ಇಲ್ಲಿ ವಿಡಿಯೋ ಎಂಡ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಆ ವಿಡಿಯೋ ಎಂಡ್ವರೆಗೂ ಆ ಫ್ರೇಮ್ ಹೋಗಿ ಕೂತ್ಕೊಳ್ಳುತ್ತೆ. ಒಂದ್ಸತಿ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈಗ ಆ ಫ್ರೇಮ್ನ ಆ ಸ್ಕ್ರೀನ್ ರೆಕಾರ್ಡ್ಗೆ ಕೂರಿಸಿದ್ದೀನಿ. ಬ್ಯಾಕ್ಗ್ರೌಂಡ್ಗೆ ಟೇಬಲ್ ಟಾಪ್ ವ್ಯೂದು ನಾನು ಹಾಕಿದ್ದೀನಿ ನೋಡಿ. ವಿಡಿಯೋ ಕೊನೆಯವರೆಗೂ ನೋಡಿ, ಅದೇ ಥರ ವಿಡಿಯೋ ಬರ್ತಾ ಇದೆ. ಓಕೆ, ಅದಾದಮೇಲೆ ಇಲ್ಲಿ ನೋಡ್ಬೋದು ರೈಟ್ ಆರೋ ಮಾರ್ಕ್ ಕೊಡಿ. ಓಕೆ, ರೈಟ್ ಆರೋ ಮಾರ್ಕ್ ಕೊಟ್ಮೇಲೆ ಇಲ್ಲಿ ನೀವು ಇನ್ನೂ ಏನಾದರೂ ಎಡಿಟ್ ಮಾಡ್ಕೋಬೇಕಂದ್ರೆ ಒಂದು ಸ್ವಲ್ಪ ನೋಡ್ಕೋಬೋದು. ಕೆಲವೊಂದು ಜಾಗದಲ್ಲಿ ಬ್ಲರ್ ಮಾಡಬೇಕಾಗಿರುತ್ತೆ. ಎಕ್ಸಾಂಪಲ್ ಬ್ಯಾಂಕ್ ಅಕೌಂಟು ಅಥವಾ ಏನಾದರೂ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಅಲ್ಲಿ ಬ್ಲರ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಟಚ್ ಕೊಡಿ. ಟಚ್ ಕೊಟ್ಟ ಮೇಲೆ ಇಲ್ಲಿ ಸ್ಟಿಕ್ಕರ್ ಅಂತ ಕಾಣುತ್ತೆ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ಡೀಟೈಲ್ ಅಂತ ಕಾಣುತ್ತೆ ನೋಡಿ, ಅದ್ರ ಮೇಲೆ ಟಚ್ ಕೊಡಿ. ಅದ್ರ ಕೊಟ್ಟರೆ ನೋಡಿ ಈ ಥರ ಬ್ಲರ್ ಆಗುತ್ತೆ. ಇದನ್ನೆಲ್ಲಾದ್ರೂ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ತೋರಿಸ್ತಾ ಇದ್ದೀನಿ, ಯಾಕಂದರೆ ಪರ್ಸ್ನಲ್ ಡೀಟೈಲ್ ಏನಾದರೂ ಹಾಕಿದರೆ ಅಲ್ಲಿ ಬ್ಲರ್ ಮಾಡಬೇಕಾಗುತ್ತೆ, ಯಾಕಂದರೆ ನಮ್ಮ ಪರ್ಸ್ನಲ್ ಡೀಟೈಲ್ ಲೀಕ್ ಆಗಬಾರ್ದು. ಓಕೆ, ಇದೆಲ್ಲ ಆದಮೇಲೆ ನೀನು ಇಲ್ಲಿ ರೈಟ್ ಆರೋ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಅಂತ ಕಾಣುತ್ತಲ್ಲ, ಇದ್ರ ಎಕ್ಸ್ಪೋರ್ಟ್ ಮೇಲೆ ಟಚ್ ಕೊಟ್ಟು ಅದಾದಮೇಲೆ ಇಲ್ಲಿ 1080 ಇರೋದನ್ನ 4K ಕ್ವಾಲಿಟಿಗೆ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. ಆ ಒಂದು ವಿಡಿಯೋ ನಿಮ್ಮ ಇದಕ್ಕೆ ಗ್ಯಾಲರಿಗೆ ಹೋಗಿ ಸೇವ್ ಆಗಿರುತ್ತೆ. ಇದನ್ನು ನೀವು ಫೇಸ್ಬುಕ್ ಪೇಜ್ ಆದರೂ ಹಾಕೋಬೋದು ಅಥವಾ ಯೂಟ್ಯೂಬ್ ಸ್ಟುಡಿಯೋಗಾದರೂ ಹಾಕೋಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ಥರ ವೀಡಿಯೋ ಎಡಿಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಇದೇ ಥರ ಮಾಡ್ಕೊಳ್ಳಿ. ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.